ಫೈನಲ್ ಆಗಿ ಹೇಳ್ಬಿಡಪ್ಪ. ಆತಾಗ ನಂಟು ಇಲ್ಲ ಆತ ಗಂಟು ಇಲ್ಲ ನಂಗೆ ಆಗ್ಬಾರ್ದು. ಊರಾಗ ಬೇಜಾನ್ ಕೆಲಸ ಅದೇ. ಲೇ ಮುದೇವೆ ನಡಿಯ ಹೋಗೋಣ. ನಿಂಗೆ ಬೆಂಗ್ಳೂರ್ ಹೋಗ್ತೀನ, ಅಲ್ಲಿ ಹಸುಗಳು ಅಂಬಾ ಅಂತ ಅಂತಿರ್ತವೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಏನೋ ಹೋಗ್ತೀನಿ ಹೋಗ್ತೀನಿ ಎದುರಿಸ್ತಾ ಇದೆಯಾ? ಇನ್ನೇನೋ ನೆಟ್ಟಿಗೆ ಒಂದು ಗೂಡಿಲ್ಲ ಇರಕ್ಕೆ ಅಂದ್ಮೇಲೆ ಮಗುನ ಹೆಂಗ ಕಳ್ಸೋದು? ಇವನೇನ್ ದೊಡ್ಡ ಅರಮನೆ ಜೀವನ ಮಾಡ್ತಾ ಇದ್ದಾನೆ. ಅದೆಂತದೇ ಇರ್ಲಿ ಕಣಯ್ಯ, ಸ್ವಂತ ಮನೆ. ಕೇಳು ಮಗುನ, ಗವಿ ಅಂತ ಗೂಡಲ್ಲಿ ಇರ್ತದ ಅಂತ. ಪುಟೆ ಬರಮ್ಮ ಇಲ್ಲಿ. ಇಲ್ಲಿರ್ತೀಯ ಪುಟ? ಗುಮ್ಮ ಬರ್ತದೆ. ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ. ಮನೆ ಹಾಳು ಮಾಡೋ ಬುದ್ಧಿ ನಮ್ಮ ಮಗುಗೆ. ನೋಡೋ ಸಂಬಂಧಿಕ ಷಟ್ಕ ಅಂತ ಸುಮ್ನೆ ಇದ್ದೀನಿ. ಇಲ್ಲ ಅಂತಿದ್ರೆ ಏನ್ ಮಾಡ್ತಿದ್ದೆ ನೀನು? ಏನೋ ಮಾಡ್ತಿದ್ದೆ? ಏನ್ ನಿನ್ಗೊಬ್ಬನಿಗೆ ನಮ್ಮ ಮಗಳಿರೋದು? ಇದು ಒಂದೇ ನೋಡು ದೇಶದಲ್ಲಿ ಸಮೃದ್ಧವಾಗಿ ಬೆಳ್ಕೊಳ್ಳೋದು. ಈ ಮಗು ಇಲ್ಲದೆ ಇನ್ನೊಂದು ಮಗು ಕರ್ಕೊಂಡೋಗಲ್ಲ. ಹಂಗ್ಯಾಕಪ್ಪ ನಮ್ಮನ್ನ ಊರ್ ಬಿಟ್ಟು ಕರ್ಕೊಂಬಂದೆ? ಸಂಬಂಧಿಕ ಅಂತ ಕಣ, ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ವಲ್ಲ ನಿನ್ಗೆ? ಯೋಗ್ಯತೆ ಬಗ್ಗೆ ಮಾತಾಡಬೇಡ. ಎಲೆಕ್ಷನ್ ಟೈಮ್ ಅಮ್ಮ, ಎಲೆಕ್ಷನ್ ಟೈಮ್. ಊರಾಗೆ ನಾನಿಲ್ಲ ಅಂತ ಎಷ್ಟು ಕೋಲಾಹಲ ಆಗಿರ್ತದೆ ಗೊತ್ತಾ? 3 ಪಾರ್ಟಿಯವರು ಕಾಯ್ತಿರ್ತಾರೆ ನಾನು ಯಾವಾಗ ಬರ್ತೀನೋ ಅಂತ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ನಿನ್ ಯೋಗ್ಯತೆ ನನ್ಗೆ ಗೊತ್ತಿಲ್ವಾ? 4 ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ನಿನಗೆ. ಊರಾರ್ ಬೇರೆ ಕಾಯ್ತಾರಂತೆ ನಿನಗೆ. ಆ ಮಗುಗೊಂದು ದಾರಿ ಕಾಣಿಸೋದಿಕ್ಕೆ ಅಂತ ನಾನೇನೋ ಕಷ್ಟಪಟ್ರೆ ಗೊಪ್ಪು ಕಣ ನಿನಗೆ. ನೋಡ್ದೇನೆ ಅಕ್ಕ ಅಕ್ಕ ಅಂತ ಬಾಯ್ ಬಿಡ್ತಾ ಇರ್ತೀಯ. ಇಷ್ಟಾದ್ಮೇಲೆ ನಾವ್ ಇಲ್ಲಿ ಇರ್ಬೇಕೇನೆ. ಬರ ಏನು ಕರ್ಕೊಂಡೋಗ್ತೀಯಾ? ಕರ್ಕೊಂಡೋಗೋ. ನಿನ್ ಹೆಂಡತಿ ಮಗುನ ದೊಡ್ಡ ಪ್ಯಾಲೇಸ್ ಕರ್ಕೊಂಡೋಗು. ನಿನ್ ಯೋಗ್ಯತೆ ನನಗೆ ಗೊತ್ತಿದೆ ಚೆನ್ನಾಗಿ. ಈ ಮಗುಗೆ ಒಂದು ಜೀವನೋಪಾಯಕ್ಕಾಗ್ಲಿ ಅಂತ ನಾನು ಕಷ್ಟಪಡ್ತಾ ಇದ್ದೀನಿ. ನಿಮ್ಮಿಬ್ಬರಿಗೂ ತಿನ್ನೋದಕ್ಕೆ ಒಂದೊತ್ತು ಯೋಗ್ಯತೆ ಇಲ್ಲ ನಿಮ್ಗೆ. ಒಂದೊತ್ತು ಹಾಕಿದ್ರು ಎತ್ತವ್ರ ಜೊತೆ ಇರ್ತೀನಿ ಅನ್ನೋದೇ. ಅದೇನೇ ಎತ್ತು ಕರಡ ಸಂಬಂಧ. ನೋಡಿದೀನಿ ನಾನು ಹೋಗಲ್ಲ. ನಿನ್ಗೇನ ಗೊತ್ತು? ಬಾರಮ್ಮ. ಎಲ್ಲೋ ಊರ್ ಬಿಟ್ಟು ಬೆಂಗಳೂರು ಕರ್ಕೊಂಬತ್ತೀನಿ ಅಂತ ನಿಮ್ಮೂರ್ ಕರ್ಕೊಂಬಂದೆ. ಎತ್ತ 500 ರೂಪಾಯಿನ? ಏನಕ್ಕೆ 500 ರೂಪಾಯಿ? ಏನಕ್ಕೆ ಅಂದ್ರೆ ಇಲ್ಲಿ ಏನ ದೊಡ್ಡ ಕರ್ದಾಕ್ತೀನಿ ಅಂತ ಕರ್ಕೊಂಬಂದಲ್ಲ. ಈಗ ಹೋಗಕ್ ನಮ್ಮೂರ್ ಬಸ್ ಚಾರ್ಜ್ ಬರ್ಕಲ್ಲ ಕೊಡ. ಇದಕ್ಕೇನ್ ಕಮ್ಮಿ ಇಲ್ಲ. ತಗೊಂಡೋಗು. ಕೇಳಿಸ್ಕೋ, ಇನ್ನೊಂದ್ಸಲ ಈ ಊರ್ ಕಡೆ ಏನಾರ ತಲೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಹೋಗಲೇ ಹೋಗ. ಈ ಮಗು ಅಲ್ದಿದ್ರೆ ಇನ್ನೊಂದ್ 1000 ಜನ ಮಕ್ಳು ಸಿಗ್ತವೆ ಪ್ರಪಂಚದಲ್ಲಿ. ಏನ್ ಮಕ್ಳಿಗೆ ಬರೋಣ? ಕರ್ಕೊಂಡ್ ಬರ್ತೀನಿ, ನಾಟಕ ಮುಂದುವರಿಸ್ತೀನಿ. ಹೋಗಲೇ ಹೋಗ. ನೀನ್ ಇಷ್ಟ ಹೇಳಿದ್ಮೇಲೆ ಯಾವನ್ ಬರ್ತಾನೆ ಇಲ್ಲಿಗೆ? ಬಿಡ ನೀನು. ನೋಡೋ, ನೀನ್ ಸತ್ತಾಗ ನಾನು ಬರಲ್ಲ, ನಾನ್ ಸತ್ತಾಗ ನೀನು ಬರ್ಬೇಡ. ನೀನ್ ಕೊಟ್ಟಿರೋ ದುಡ್ಡನ್ನ ನಿನ್ ಎದೆ ಮೇಲೆ ಹಾಕ್ತೀನಿ. ಸಾಯೋ ಮಾತಾಡೋದು ಇಲ್ಲೇ ಸಾಯಿಸ್ಬಿಡ್ತೀನಿ. ನೀನ್ ಊರಿಗೆ ಹೋಗೋದಿಲ್ಲ. ಹೋಗ, ಮುಖ ತೋರಿಸ್ಬೇಡ. ಹೋಗ. ನೋಡ್ದೇನಲ್ಲೇ ಎಂತ ಮಾತಾಡ್ತಾನ. ಕರ್ಕೊಂಬಾರಲ್ಲಿ. ಹೋಗಲೇ ಹೋಗ. ಏನು ಒಬ್ಬಂದೇ ಮಗು ಇರೋದು? ಹೋಯ್ತಾ ಇರೋ. ಅಬ್ಬಬ್ಬಬ್ಬಬ್ಬ, ಏನ್ ಸಂಭ್ರಮ, ಏನ್ ಖುಷಿ. ನೀನ್ ಈ ರೀತಿ ನೀಟಾಗಿ ಅಲಂಕಾರ ಮಾಡ್ಕೊಂಡಿರೋದು ನೋಡಿದ್ರೆ ಇಲ್ಲಿ ವಿನೂತ ಕಾರ್ಯ ನಡೀತಾ ಇಲ್ಲ, ಯಾವುದೋ ಪಾರ್ಟಿಗೆ ಹೊರಟಾಗಿದೆ. ಪಾರ್ಟಿ ಏನಲ್ಲ, ನಮ್ಮ ಅಕ್ಕನ ಕಾರ್ಯ. ಅದು ನನ್ನ ಕೈಯಿಂದಾನೇ ನಡೀತಾ ಇದೆ ಅನ್ನೋ ಖುಷಿ ಅಷ್ಟೇ. ಕೊಡ್ಬೇಕಾದ್ದೆ. ಅವಳಿಲ್ಲ ಅಂತ ತಾನೆ ನೀನ್ ಇಷ್ಟೊಂದು ಮುಂದುವರೆದಿರೋದು. ಆದ್ರೂ ವಿನೂತನ ಪ್ರೀತಿಸೋರಿಗೆ ಇದು ದುಃಖದ ಕಾರ್ಯ. ಅವಳನ್ನ ದ್ವೇಷಿಸೋರಿಗೆ ಇಷ್ಟು ಸಂಭ್ರಮ, ಇಷ್ಟೊಂದು ಖುಷಿ, ಸೆಲೆಬ್ರೇಷನ್. ಖಂಡಿತವಾಗ್ಲೂ ಇಲ್ಲ. ನಾನು ಅವ್ರನ್ನ ದ್ವೇಷಿಸ್ತಿದ್ರೆ ಅವ್ರನ್ನ ಅಕ್ಕ ಅಂತ ಕರೀತಾನೆ ಇರ್ಲಿಲ್ಲ. ವೆಲ್, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯ. ಆದ್ರೂ ಈ ಕಾರ್ಯಕ್ಕೆ ಒಂದು ಬಲಿ ಕೊಡ್ಬೇಕು, ಗೊತ್ತಾ? ಬಲಿನ? ಹೌದು. ಇದು ನಿನಗೆಲ್ಲಿ ಗೊತ್ತಾಗ್ಬೇಕು ಕಾಂಚನ? ಸಾರಿ ವಿನೂತ. ಏನಂದ ಪ್ರತು? ಇನ್ನೊಂದ್ಸಲ ಹೇಳು. ವಿನೂತ. ಎಲ್ರು ನಿನ್ನ ವಿನೂತ ಅಂತಾನೆ ತಾನೆ ಕರೆಯೋದು? ಮನೆಯವ್ರು ಬಿಟ್ಬಿಡು, ನೀನು. ಐ ಆಮ್ ಸೋ ಥ್ರಿಲ್ಡ್. ಅಷ್ಟೊಂದು ಥ್ರಿಲ್ ಆಗ್ಬೇಡ. ಈಗ ನಾನು ಹೇಳೋ ವಿಷಯ ಕೇಳಿದ್ಮೇಲೆ ಇನ್ನೂ ಥ್ರಿಲ್ ಆಗುವಂತೆ. ಇವತ್ತು
ನಿನ್ ಮಗುನ ನೀನ್ ಕರ್ಸೋದಿಕ್ಕಾಗಲ್ಲ. ಯಾಕೆ? ಟು ಬ್ಯಾಡ್ ವೆದರ್. ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಗಿದೆಯಂತೆ. ನೋ, ಇಲ್ಲ. ಸಿಂಗಾಪುರಲ್ಲಿ ಯಾವ ಬ್ಯಾಡ್ ವೆದರ್? ಬ್ಯಾಡ್ ವೆದರ್ ಇರೋದು ಸಿಂಗಾಪುರಲ್ಲ, US ಅಂತ ಗೊತ್ತಿಲ್ಲದೆ ಇರೋಳಲ್ಲ ನೀನು. ಆದ್ರೂ ಗಾಬರಿ ಆಗ್ತಾ ಇದೆಯಾ? ಮೆಚ್ಕೋಬೇಕಾದ್ದೆ. ಆದ್ರೆ ನಾನು ಸಿಂಗಾಪುರ್ ಟು ಬ್ಯಾಂಗ್ಳೂರ್ ಫ್ಲೈ ಮಾಡೋ ಎಲ್ಲಾ ಪ್ಯಾಸೆಂಜರ್ ಡೀಟೇಲ್ಸ್ನು ವಿಚಾರಿಸ್ಕೊಂಡಿದ್ದೆ. ಅದರಲ್ಲಿ ಬಿಲೋ 5 years ಯಾವ ಮಕ್ಕಳು ಇಲ್ಲಪ್ಪ. ಹಾಗಿದ್ಮೇಲೆ ನಿನ್ನ ಮಗು ಬರೋದಿಕ್ಕೆ ಹ್ಯಾಕ್ ಸಾಧ್ಯ? ಇದ್ರೆ ತಾನೇ ಬರೋದಿಕ್ಕೆ. ಹೌದು, ಮಗು 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 ಅಂತಾನೆ ಕಾಲ ಕಳೀತಾ ಇದೆಯಲ್ಲ. ಸೋ ಕಾಲ್ಡ್ ನಮ್ಮ ಮಗು ಗಂಡೋ ಹೆಣ್ಣೋ? ಹೆಣ್ಮಗು. ಫ್ಯಾಂಟಾಸ್ಟಿಕ್. ನನಗೂ ಅಷ್ಟೇ, ಹೆಣ್ಮಗು ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ಸ್. ಒಂದಿನೂ ನೀನು ಮಗು ಹೆಸರಿಟ್ಟು ಕರೆದಿದ್ದೆ ನಾನು ಕೇಳಿಸ್ಕೊಳ್ಳಿಲ್ಲ. ಏನಂತ ಹೆಸರಿಟ್ಟಿದ್ಯಾ? ಅಥವಾ ಇನ್ನೂ ಯೋಚಿಸ್ತಾ ಇದೆಯೋ? ಯೋಚಿಸ್ತಾ ಇದ್ರೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ. ದಿಯಾ, ರಿಯಾ, ಮುನ್ನಿ, ಪಿಂಕಿ ಯಾವ ಚೆನ್ನಾಗಿದೆ? ಬೈ ದ ಬೈ, ಮಗು ಯಾರ ತರ ಇದೆ? ನಿನ್ನಾಗಿದೆಯೋ, ನನ್ನಾಗಿದೆಯೋ, ಅಥವಾ ಹಾಗಿದ್ರು ಬರ್ತಾ ಇದೆಯಲ್ಲ, ನೋಡಿದ್ರಾಯ್ತು ಬಿಡು. ನನ್ನಲ್ಲಿರೋ ಯಾವ್ಯಾವ ಜೀನ್ಸು ನನ್ನ ಮಗಳಿಗೆ ಹೋಲಿಕೆ ಆಗುತ್ತೆ ಅಂತ ಟೆಸ್ಟ್ ಮಾಡೋಣ. ಅರ್ಥ ಆಗ್ಲಿಲ್ವಾ? DNA ಟೆಸ್ಟ್ ಮಾಡೋಣ. ಆ ಮಗು ನಂದೇ ಅಂತ ಅಥೆಂಟಿಕ್ ಆಗಿ ಪ್ರೂವ್ ಆದ್ರೆ ತಲೆನೋವೇ ಇಲ್ವಲ್ಲ. ಆಮೇಲೆ ನೀನು ಫ್ರೀ ಬರ್ಡ್. ಆಲ್ ದ ಬೆಸ್ಟ್. ಫೋನ್ ಹುಡ್ಕೋತಾ ಇದೆ. ಯಾರಂತ ಕೇಳೋಗು. ನಿಮ್ ಫೋನು ನಿಮ್ಮನ್ನೇ ಕೇಳ್ತಾರೆ. ಸತ್ತೋದೆ, ಸುಡ್ಗಾಡ ತಗೊಂಡೋಗಿದೀವಿ, ಮೂರಡಿ ಮಣ್ಣಾಗಕ್ ಬನ್ನಿ ಅಂತ ಹೇಳೋ. ಹೋಗೆಲೆ ಕೇಳೋಗೆ. ಯಾರನ್ನ ಉದ್ಧಾರ ಮಾಡೋಕೆ ನೀವ್ ಯಾಕೆ ಸಾಯ ಮಾತಾಡ್ಬೇಕು? ಬಿಡ್ತೋನಿ. ಬಾರಿಸ್ಬಿಡ್ತೀನಿ ನಂಗೆ. ಹೋಗ್ ಕೇಳೋಗೆ. ಸಾಲಾರ್ಟೆ ಸರಿಯಾಗಿದ್ದೀರಾ ಎಲ್ಲ? ಹಲೋ ಹಲೋ, ಯಾರು? ಫೋನ್ ಮಾಡಿರೋರು ನೀವು. ನೀವ್ ಯಾರು ಅಂತ ಹೇಳ್ರಿ. ನಾನು ವಿನುತಾ ಅಂತ. ನೀವು? ಓಹ್, ಕೊಡ್ತೀನಿ. ರೇ, ಫಾರಿನ್ ಬಿಡಿಗಿ ವಿನುತಾ ಅಂತ ಹೇಳ್ಕೊಂಡು ಫೋನ್ ಮಾಡಿದಾಳೆ. ಕೇಳಿಸ್ಕೊಂಡ್ರೇನೆ? ಹಲೋ, ಹೇಳಮ್ಮ. ಅಣ್ಣ, ನೀವ್ ಎಲ್ಲಿದ್ದೀರಾ? ಸುಡ್ಗಾಡಲ್ಲಿ. ಏನಾಗ್ಬೇಕು ಅಂತ ಹೇಳಮ್ಮ. ಅಣ್ಣ, ಮಗು ಎಷ್ಟು ಗಂಟೆಗೆ ಬರುತ್ತೆ? ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕಲ್ಲಿನ ಕೋಳಿ ಕೂಗಿದಾಗ ಕಲ್ಲಿನ ಗಂಟೆ ಬಾರಿಸಿದಾಗ ಬರುತ್ತೆ. ಅಂದ್ರೆ? ಅಯ್ಯ, ಮಗು ವಿಚಾರ ಬಿಡಮ್ಮ. ವರ್ಕೌಟ್ ಆಗ್ಲಿಲ್ಲ, ಬೇರೆ ಮಗುನ್ ಕರ್ಸೋಣ. ಯಾಕಣ್ಣ, ಏನಾಯ್ತು? ಅವರು ಮಗುನ ಕಳ್ಸಕ್ಕೆ ಒಪ್ಕೊಂಡಿದ್ರಲ್ವಾ? ಒಪ್ಕೋತಾನೆ. ಆ ಮಗುನ ಅವನು ಬಿಟ್ಟಿರೋ ದಿವಸನು ಬೆಂಗಳೂರಿನಲ್ಲಿ ಅವನಿಗೊಂದು ಮನೆ ಮಾಡ್ಕೊಡ್ಬೇಕಂತೆ. ಎಲ್ಲಿಂದ ತರೋಣಮ್ಮ ಮನೆನ? ಲಾಡ್ಜ್ ನಲ್ಲಿ ಇರ್ಬೋದಲ್ವಾ ಅಣ್ಣ? ಆಗಲ್ವಂತ, ಅವನಿಗೆ ಮನೇನೆ ಆಗ್ಬೇಕಂತೆ. ಸರಿ, ಹಾಗಾದ್ರೆ ಏನಮ್ಮ ಸರಿ ಆಯ್ತು ಅಂತಿದ್ಯಾ? ಬೆಂಗಳೂರಿನಲ್ಲಿ ಒಂದು ಮನೆ ಬಾಡಿಗೆ ನೋಡ್ಬೇಕು ಅಂದ್ರೆ 1 ಲಕ್ಷ ಅಡ್ವಾನ್ಸ್ ಆಗುತ್ತೆ. 10,000 to 15,000 ರೂಪಾಯಿ ಬಾಡಿಗೆ ಇಲ್ಲದೆ ಯಾರಮ್ಮ ಕೊಡ್ತಾರೆ ಮನೆನ?
ಈ ನನ್ನ ಮಗ ದೌಲತ್ ಮಾಡೋದಕ್ಕೆ ನಾನು ಎಲ್ಲಿಂದ ತರಲಿ ಅಷ್ಟೊಂದು ದುಡ್ಡನ್ನ? ಶ್ರೀರಂಗಪಟ್ಟಣದಲ್ಲಿ ಇದ್ದಿದ್ದು 2 ದಿವಸಕ್ಕೆ 5,000 ರೂಪಾಯಿ ಬಿಲ್ ಮಾಡಿದ್ದಾನೆ. ದುಡ್ಡಿಂದ ಇಶ್ಯೂ ಆದ್ರೆ ಅದನ್ನ ನಾನು ಕೊಡ್ತೀನಿ, ಹೇಳ್ಬಿಡಿ ಅವ್ರಿಗೆ. ಅಣ್ಣ, ನನಗೆ ದುಡ್ಡಲ್ಲ, ಮಗು ಬರಬೇಕು, ನನ್ನ ನೆಲೆ ಭದ್ರ ಆಗ್ಬೇಕು, ಅದು ಇಂಪಾರ್ಟೆಂಟು. ಪ್ಲೀಸ್. ಹಾಗಂತೀಯ? ಅಣ್ಣ, ಅಲ್ಲಿಗಿಂತ ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಪ್ರತಿ ಮಗು DNA ಟೆಸ್ಟ್ ಮಾಡಿಸ್ತಾನಂತೆ. ಅಂದ್ರೆ ಮಗು ತಂದೆ ತಾನೇನಾ ಅಂತ ಮಾಡೋ ಪರೀಕ್ಷೆ. ಮಾಡಿಸ್ಲಿ ಬಿಡಮ್ಮ, ಒಳ್ಳೆ ಕತೆ. ಆ ಮಗು ನಿಂದು ಅಂತ ಹೇಳಲೇ ಬೇಡ. ಮತ್ತೆ ಅಯ್ಯೋ ಅದೆಲ್ಲ ಬಿಡು. ಫಸ್ಟು ಮನೆ ಬಿಟ್ಟು ಹೋಗಿರೋ ಇವನನ್ನ ಮನೆ ಕರ್ಕೊಂಡ್ ಬರ್ತೀನಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಣ. ಆಯ್ತಾಯ್ತು. ನನ್ನ ಜೊತೆಗೆ ಬನ್ನಿ. ಎಲ್ಲಿಗೆ? ಅಯ್ಯೋ, ನೀನ್ ನನ್ನ ಜೊತೆ ಬನ್ನಿ, ನಾ ಹೇಳ್ತೀನಿ. ಎಲ್ಲಿಗೆ ವಿನುತಾ? ನನ್ನ ಕೈ ಬಿಡು. ಅಕ್ಕ, ಬಿಡಿ ಆ ಕೆಲ್ಸನ. ಯಾರು ಬಂದಿದ್ದಾರೆ ಗೊತ್ತಾ? ಯಾರು ಬಂದಿದ್ದಾರೆ? ನಾನು ಹೇಳಲ್ಲ, ನೀವೇ ಬಂದು ನೋಡಿ. ಬೇರೆ ಬಂದಿದ್ರು ಪರವಾಗಿಲ್ಲ, ನಾನೀಗ 1 ನಿಮಿಷ ಅಡಿಗೆ ಬಿಡ್ತು ಅಂದ್ರೆ ಸೀರೆ ಹೋಗುತ್ತೆ. ಓ, ಈ ಅಡಿಗೆ ಮನೆ ಬಿಟ್ಬಿಡಿ, ಆಫ್ ಮಾಡಿ ನನ್ನ ಜೊತೆ ಬನ್ನಿ. ಅಲ್ಲ, ಬನ್ನಿ ಅಕ್ಕ. ಎಲ್ಲರೂ ಬಂದ್ಬಿಡ್ತಾರೆ ವಿನುತಾ. ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತೀರಾ ಅಂತ ನಿಮ್ಗೆ ಗೊತ್ತಿಲ್ಲ. ವೇಟ್, ಕ್ಲೋಸ್ ಯುವರ್ ಐಸ್. Close. Okay, come. ಯಾರು ಬಂದಿದ್ದಾರೆ? Ready? 1, 2, 3. Ta-da! ಅಪ್ಪ, ಬನ್ನಿಪ್ಪ, ಒಳಗ್ ಬನ್ನಿಪ್ಪ. ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಥ್ಯಾಂಕ್ಸ್ ಅಪ್ಪ. ಬನ್ನಿ ಮಾವ, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಆಕ್ಚುಲಿ ಅಂಕಲ್, ನಾನು ನಿಮ್ಮನ್ನ ಕರಿಬೇಕು ಅಂತಿದ್ದೆ, ತುಂಬಾ ಅನಿಸ್ತಾ ಇತ್ತು. ಕಾಫಿ ತಗೊಳ್ಳಿ ಅಂಕಲ್. ಅಷ್ಟರಲ್ಲಿ ಅಕ್ಕನೇ ನನ್ನ ಮಗಳು ಬರೋದಕ್ಕೆ ಹೇಳಿದ್ದು ಬರ್ತಿದೆ. ಇದು ನಿಮ್ಮ ಮಗಳ ಕಾರ್ಯನೇ ಮಾವ. ಅದನ್ನ ನನ್ನ ಮಗಳು ಮಾಡ್ಕೋಬಹುದು. ಅವಳಿಗೆ ಈ ಮನೇಲಿ ಏನ್ ಸ್ಥಾನ ಇದೆ ಅಂತ ಗೊತ್ತಲ್ಲ. ಮೋಸದ ಬಲಿ ಆದ್ಲು. ಅದು ಗೊತ್ತಾಗೋದಕ್ಕೆ ಮುಂಚೆನೆ ಹೊರಟೋದ್ಲು. ಮಾವ, ನೀವು ಕಾರ್ಯ ಮುಗಿಸ್ಕೊಂಡು ಬನ್ನಿ, ನಾನು ಮನೆಗೆ ಹೋಗ್ತೀನಿ. ದೀಪ್ತಿ, ಎಲ್ಲಿ ಹೋಗ್ತಿದ್ದೀರಾ? ಬನ್ನಿ. ಎಲ್ಲಿ ಹೋಗ್ತಿದ್ದೀರಾ? ಅದಕ್ಕೆ ಮತ್ತೇನೇನು, ನಾನು ಮನೆಗೆ ಬಂದಿರೋದು ಯಾರಿಗೂ ಸಂತೋಷನೇ ಆಗಿಲ್ಲ. ದೀಪ್ತಿ, ಇದು ನಿನ್ ತವ್ರ ಮನೆ, ಇಲ್ಲಿಗೆ ಬರ್ಬೇಕಾಗಿದ್ದು ನಿನ್ ಕರ್ತವ್ಯ. ಅದಕ್ಕೆ ಏನ್ ಮುಖ ನೋಡ್ತಿದ್ದೀರಾ? ಕರ್ಕೊಳ್ಳಿ. ಆದ್ರೂ ಮನೆ ಬಾಗ್ಲಿಗೆ ಬಂದವಳಿಗೆ ಒಳಗಡೆ ಕೂರ್ಸಿ ಮಾತಾಡಿಸ್ಬೇಕು. ಏನ್ ಪ್ರತಾಪ್ ನೀವು? ಬನ್ನಿ ಅದಕ್ಕೆ, ನೀವು ಒಳಗ್ ಬನ್ನಿ. ಗಾಳಿ ಹಾಕಿ ಪ್ರತಾಪ್. ಕೂತ್ಕೊಳ್ಳಿ ಅದಕ್ಕೆ, ಕೂತ್ಕೊಳ್ಳಿ. ಏನ್ ಕೊಡ್ಲಿ? ಕಾಫಿ ಕೊಡ್ಲಾ, ಟೀ ಕೊಡ್ಲಾ, ಜ್ಯೂಸ್ ಕೊಡ್ಲಾ, ಬೋರ್ನ್ವಿಟಾನ, ಹಾರ್ಲಿಕ್ಸಾ? ಸಾಕು. ಅಡಿಗೆ ಮನೇಲಿ ಕೆಲಸ ಇದೆ, ಬನ್ನಿ. ಯಾಕೆ ಕೆಲಸದವ್ರು ಬಂದಿಲ್ವಾ? ನಾನು ಹೋಗ್ತೀನಿ. ಈಗ ನೀನ್ ಹೊರಟೋದ್ರೆ ಕೆಲಸದವ್ರನ್ನ ಎಲ್ಲಂತ ಹುಡ್ಕೋದು? ಪ್ರತಾಪ್, ಏನ್ ಮಾತು ಅಂತ ಆಡ್ತಿದ್ದೀರಾ? ಹಾಗೆಲ್ಲ ಮಾತಾಡ್ಬಾರ್ದು. ಬನ್ನಿ ಅದಕ್ಕೆ, ನೀವು ಬನ್ನಿ. ಇವತ್ತು ಅಡಿಗೆ ಮನೆ ನೇತೃತ್ವ ನಿಮ್ದೆ. ಹಾಕ್ಬಾ ದಾರಿಗೆ. ತುಂಬಾ ಸಿಂಪಲ್ ಅದಕ್ಕೆ ಕೆಲಸ. ನಾವು ತರಕಾರಿ ಹೆಚ್ಚಿಕೊಡ್ತೀವಿ, ನಾನು ಕಾಯಿ ತುರಿದು ಕೊಡ್ತೀನಿ. ಒಂದು 150 ಜನಕ್ಕೆ ಹಬ್ಬದ ಅಡಿಗೆ ಮಾಡ್ಬಿಡಿ. ಅಷ್ಟೇ. ಅಂದ್ರೆ ಎಲ್ರಿಗೂ ನಾನು ಅಡಿಗೆ ಮಾಡ್ಬೇಕಾ? ಮಾವ,
ಶಾರದಾ ಶಾರದಾ ಎಲ್ಲೇ ಹೋದ್ರು? ಆತ್ರ ನಿಮ್ಗೆ ಯಾರಿಗಾದ್ರೂ ರೇಗಲ್ವಾ ನೀವು ಆಡೋ ಮಾತಿಗೆ? ಈಗ ನೋಡಿ ತಿರುಗಿ ಅವ್ನ್ ಕಾಲ್ ಹಿಡ್ಕೊಂಡು ಕರ್ಕೊಂಬರೋ ಹಾಗಾಯ್ತು. ನನಗೇನೆ ಗೊತ್ತು, ಚಿಟ್ಗೆ ಹೊಡೆದ್ರೆ ಲಕ್ಷ ಹುಟ್ಟುತ್ತೆ ಅಂತ. ಇದಿನ್ನು ಪ್ರಾರಂಭ ಅಷ್ಟೇ. ನೋಡ್ತಾ ಇರು, ಕೋಟಿ ಕೋಟಿ ಸಂಪಾದನೆ ಮಾಡ್ತೀನಿ. ಮಾತಲ್ಲೇ ಮಂಡಿಗೆ ತಿಂತೀರಿ. ಅವ್ನು ನೀನ್ ವಾಪಸ್ ಬರಲ್ಲ ಸಾಯೋ ತನಕ ಅಂತ ಹೇಳಿ ಹೋಗಿದ್ದಾನೆ. ಅವ್ನನ್ನ ಕರ್ಕೊಂಬರದೇ ಇರೋದು. ಏನ್ ಹರಿಶ್ಚಂದ್ರನ್ ತುಂಡವನು, ಕೇಳಿಸ್ಕೋ. ಮೂಗು ತುಪ್ಪ ಸವರಿದ್ರೆ ಮಾಲ ಮುದುರ್ಕೊಂಡ್ ಬರ್ತಾನೆ. ಬರಲೇ ಅದೇನ್ ಮಾಡ್ತೀರಾ ಮಾಡಿ ನೋಡೋಣ. ನಾನೆಲ್ಲ ಮಾಡೋದು, ನೀನ್ ಮಾಡ್ಬೇಕು. ನಾನಾ? ಹೌದು, ನೀನೇ. ಇಲ್ಲೇ ಇದಾನಲ್ಲಿ ಹೋಗಿ ಮಾತಾಡೋದು. ಹೋಗಿ ಲೇ ತಂಗಿ, ಈಗ ಮಾಡೋದು? ಅವ್ರೇನೋ ಗಂಡಸ್ರು ಜಗಳ ಆಡ್ಕೊಂಡು ಬಂದ್ಬಿಟ್ರು ಅಂದ್ರೆ ನೀನು ಹೊಟ್ಟು ಬಂದ್ಬಿಟ್ಟಿಯಲ್ಲ. ಅಕ್ಕ, ನಾವು ಹೊಂಟಿದೀವಿ. ಅದೇನ್ ಮಾತಾಡೋದಿದ್ರು ನಾನು ತಾವೇ ಮಾತಾಡಿದ್ವಿ. ಅಲ್ಲ ಸರ್ವೇಶ್ವರ, ನೀವು ಗಂಡಸ್ರು ಮಾತಿಗೆ ಮಾತು ಬೆಳೆದು ಸಾಯೋವರೆಗೂ ಇನ್ನು ಕಾಲ್ ಹಾಕಲ್ಲ ಅಂದ್ಬಿಟ್ರೆ ನಾವು ಓಡ ಹುಡ್ತವ್ರು. ನಾವೇನ್ ಮಾಡ್ಬೇಕು ಹೇಳು? ಓಹೋ, ಏನ್ ಲೇಡಿ ಅಣ್ಣವ್ರು ಅಂಬರೀಷ್ ಅಣ್ಣವ್ರ ತರ ಹೊಡ್ಬಿಡ್ತವ್ರು ನೋಡಿ. ಅಲ್ಲ, ನಮ್ ಪುಟ್ಟಿ ಹೆರಿಗೆ ಟೈಮಲ್ಲಿ 4 ದಿನ ಬಾಣಂತ ಬಂದ್ ಇದ್ದು ಹೋಗಿ ಅಂದ್ರೆ ಆಗ ತೋರ್ಸಕ್ ಆಗ್ಲಿಲ್ಲ ನಿಮ್ ಹೇಗೆತೆ. ಈಗ ಬಂದ್ಬಿಟ್ರು ದೊಡ್ಡದಾಗಿ ಸಂಬಂಧ ಲೊಟ್ಟೆ ಹೊಸ್ಕೋ ಅನ್ಕೊಂಡು. ಇರ್ವಾಕಿಲ್ಲ ನಿಮ್ದು. ಆಗೇನೋ ತೊಂದ್ರೆ ಇತ್ತು, ಅದಕ್ಕೆ ಅದನ್ನೇ ಸಾಧಿಸೋದ. ನಡೀರಿ ಮನೆಗೆ. ಯಾಕೆ ಬರ್ಬೇಕು? ಯಾಕೆ ಅಂದ್ರೆ ಹುಟ್ಟಿ ಭವಿಷ್ಯ ಜವಾಬ್ದಾರಿ ನಂದು, ಅದಕ್ಕೆ. ರೀ, ಅವಳು ನನ್ನಂಗಲ್ಲ ಕಣ್ರಿ, ಜಾಣೆ. ಅಕ್ಕ ಹೇಳೋ ಮತ್ ನಾವು ಕೇಳಿ. ನಿಂಗಂತೂ ಊರಿನ ರಾಜಕೀಯ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ನಮ್ಮ ಮಗನೂ ಹಂಗೆ ಆಗ್ಬೇಕಾ ಅಲ್ವಾ? ನಾಳೆ ದಿನ ಪುಟ್ಟಿ ಸ್ಕೂಲು, ಸಂಗೀತ, ಡ್ಯಾನ್ಸ್ ಅಂತ ಕಲಿಬೇಡ್ವಾ? ಈ ಕೊಂಪೆಲಿದ್ರೆ ಅವೆಲ್ಲ ಮಾಡೋಕ್ಕಾಗತ್ತಾ? ಅವಳ ಭವಿಷ್ಯ ಜವಾಬ್ದಾರಿ ನಂದು. ನಡೀರಿ ಹೋಗೋಣ. ಮುಂದಿನ ಮಾತೆಲ್ಲ ಮನೇಲಾಗ್ಲಿ. ಬನ್ನಿ. ಏನೋ ಅವಳ ಭವಿಷ್ಯ ಅಂದಿದ್ದಕ್ಕೆ ಒಪ್ಕೋತಾ ಇದ್ದೀನಿ. ಇರಕ್ಕ ಬಂದಿಕ ಬನ್ನು ಬೋಟಿ ಕಾಸು ಕೊಟ್ಬರ್ತೀನಿ. ಅಣ್ಣ, ನಾನ್ ದುಡ್ಡು ಕೊಡ್ತೀನಿ, ನಡಿಯೋಣ ಮನೆಗೆ. ಯಾವ ನಾಯಿಗ್ ಬೇಕಣ್ಣ ದುಡ್ಡು? ನಾನೇ ಕೊಡ್ತೀನಿ. ಬ್ಯಾಡಣ್ಣ, ನನ್ ತಪ್ಪಾಯ್ತು. ದಯವಿಟ್ಟು ನಡಿಯೋಣ, ನಾನು ಕೊಡ್ತೀನಿ. ನಡಿಯೋಣ. ಸರಿ ಸರಿ, ಹಂಗೆ 2 ಪ್ಯಾಕೆಟ್ ಒಂದು ಗಣೇಶ ಕಟ್ ಬಿಡಿ ಹೇಳು. ಆಯ್ತು, ನಡಿಯೋಣ. ಬಾರೆ. ಒಂದು ನಿಮಿಷ ನಿಂತ್ಕೊಳ್ಳಪ್ಪ. ಪುಟಿಯ, ನೀರು ಕುಡಿತೀಮ್ಮ? ಬೇಡ. ಹುಷಾರು, ಬೋಟಿ ಕೈಲೈತೆ. ದೊಡ್ಡಪ್ಪ ಅಲ್ಲೇ ಅವನು. ನೋಡಪ್ಪ, ಎಲ್ಲ ಇಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಬಿಡೋಣ. ದನದ ಕೊಟ್ಟಿಗೆ ಇಲ್ಲ ಅಂತ ಮನೆ ಇರಕ್ಕೆ ನಮ್ಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ಇಷ್ಟಕ್ಕೂ ನೀನ್ ಅಂದಿದ್ದೆಲ್ಲ ಅನ್ಸ್ಕೊಂಡ್ರೆ ದೊಡ್ಡದು ನಮ್ಗಿಲ್ಲ. ನೋಡಪ್ಪ, ವಯಸ್ಸಲ್ಲಿ ನಾನು ನಿನಗಿಂತ ದೊಡ್ಡವನಾದ್ರೂ ಪರವಾಗಿಲ್ಲ. ನನ್ನ ಹೆಂಡತಿ ನೊಂದ್ಕೊಂಡ್ಲು ಅನ್ನೋ ಕಾರಣಕ್ಕೆ ರಸ್ತೆ ಆದ್ರೂ ಪರವಾಗಿಲ್ಲ, ನೀನ್ ಕಾಲಿಡ್ಕೊಂಡು ಕ್ಷಮೆ ಕೇಳ್ತೀನಪ್ಪ. ಇನ್ನೊಂದು ವಿಚಾರ, ಮೇಡಮ್ನವರು ನಿನಗೆ ಮನೆ ಕೊಡ್ಸೋದಕ್ಕೆ ಒಪ್ಕೊಂಡಿದ್ದಾರೆ. ಹೌದಾ? ಏನೋ ಲಕ್ಷ ಲಕ್ಷ ಅಡ್ವಾನ್ಸು, 1000 ಗಟ್ಟಲೆ ಬಾಡಿಗೆ ಅಂತ ಇದ್ರು, ಆದ್ರೂ ಒಪ್ಕೊಂಬಿಟ್ರ? ಒಪ್ಕೊಂಡಿದ್ದಾರೆ. ಓಹೋ, ಹಂಗಾದ್ರೆ ದೊಡ್ಡ ಕುಳನೇ ಇರ್ಬೇಕು. ಹಂಗೇನಿಲ್ಲ, ನಮ್ಮ ಮಗು ಅವ್ರಿಗೆ ಇಷ್ಟ ಆಗಿದೆ. ಆಯ್ತಾ? ಆಮೇಲೆ ಅವರು ಪಾಪ ಮನೇಲಿರೋ ಚಿನ್ನ ಬೆಳ್ಳಿ ಎಲ್ಲ ಅಡ ಇಟ್ಟು ದುಡ್ಡು ಹೊಂದಿಸಿರ್ಬೇಕು. ನಮ್ಗೆ ಯಾಕಪ್ಪ ಬೇಕು ಅವ್ರ ವಿಚಾರ? ಒಟ್ಟಲ್ಲಿ ನಿನ್ನ ಆಸೆ ತೀರ್ತಾ ಇಲ್ವಾ ಅಷ್ಟೇಳು. ಏನೋ 1000 ಅಂತ ಮಕ್ಕಳು ನಿಂತ ಮಕ್ಕಳು ತಂದು ನಾಟಕ ಆಡ್ತೀನಿ ಅಂತ ಇದ್ದೆ. ಈಗ ಹೆಂಗೆ? ಮತ್ತೆ ಯಾಕಣ್ಣ ಮಾತಾಡ್ತೀಯ? ಬಿಟ್ಬಿಡು ಆ ವಿಚಾರ ನಲ್ಲಿಗೆ. ಹೌದು, ಈಗ ನಿನಗೆ ಮೊಸೈಕ್ ಫ್ಲೋರಿಂಗ್ ಮನೆ ಬೇಕಾ, ಗ್ರಾನೈಟ್ ಫ್ಲೋರಿಂಗ್ ಮನೆ ಬೇಕಾ ಹೇಳು? ಗ್ರಾನೈಟ್ ಮನೆನೇ ಇರ್ಲಿ. ಆಯ್ತಪ್ಪ, ಮೇಡಮ್ನವ್ರಿಗೆ ಹೇಳ್ತೀನಿ, ನಿನಗೆ ಗ್ರಾನೈಟ್ ಫ್ಲೋರಿಂಗ್ ಮನೆನೇ ಕೊಡ್ತು ಅಂತ ಹೇಳ್ತೀನಿ. ಆಯ್ತಾ? ಸರಿ ಸರಿ. ಯಾವ ಏರಿಯಾಲ್ ಆಗ್ಬೇಕು ಮನೆ ನಿನ್ಗೆ? ಯಾವ್ದೋ ಏನೋ ರಿಚ್ ಏರಿಯಾ ಅಂತಾರಲ್ಲ ಅಂತೋದಿರ್ಲಿ. ಆಯ್ತಪ್ಪ, ಹೇಳ್ತೀನಿ. ಮಾವ, ಮಾವ ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾಕೆ ಈ ರೀತಿ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ? ಸಂಬಂಧ ಇಲ್ಲದೆ ಇರೋರ್ ಜೊತೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಹಾಗಂತ ತಕ್ಷಣ ಸಂಬಂಧ ಮುರಿದೋಗುತ್ತಾ ಹೇಳಿ? ನೀವ್ ಯಾವತ್ತಿದ್ರು ನನ್ನ ಮಾವನೇ. ಮಗಳು ಸತ್ತೋದ್ಮೇಲೆ ಆ ಮಾವ ಅನ್ನೋ ಸಂಬಂಧನೂ ಸತ್ತೋಯ್ತು, ಅವಳ ಜೊತೆ ಹೊರಟೋಯ್ತು. ಅರ್ಥ ಮಾಡ್ಕೋ. ಮಾವ ಸತ್ತಿರೋದು ಮಗಳು, ನಾನು ಅಳಿಯ. ಅಳಿಯಾನೆ
ಆ ಸಂಬಂಧ ಸತ್ತೋಯ್ತು. ಮಗಳೇ ಇಲ್ದೇ ಇದ್ಮೇಲೆ ಯಾವ ಸಿನಿಮಾ ಹೇಳಿಯ ನೀನು? ನೀವೇನಾದ್ರೂ ಅಂದ್ಕೊಳ್ಳಿ ಮಾವ, ನನಗೆ ಇವತ್ತಿಗೂ ನಿಮ್ಮ ಮೇಲೆ ಮಾವ ಅನ್ನೋ ಗೌರವ ಇದ್ದೇ ಇದೆ. ಗೌರವ ಇರ್ಬೇಕಾದ್ದು ಈ ಸಂಬಂಧಕ್ಕಲ್ಲ, ಹೆಂಡತಿ ಅನ್ನೋ ಸ್ಥಾನಕ್ಕೆ. ಅದಕ್ಕೆ ಮೋಸ ಮಾಡ್ಬಿಟ್ಟೆ ನೀನು. ಮೋಸ ಅಲ್ಲ ಮಾವ, ಖಂಡಿತ ನಾನು ಅವಳಿಗೆ ಮೋಸ ಮಾಡಿಲ್ಲ. ಯಾವ ನಾಲ್ಗೆ ಇಟ್ಕೊಂಡು ಮಾತಾಡ್ತಾ ಇದ್ಯಾ? ನನ್ನ ಮಗಳನ್ನ ಪ್ರೀತಿ ಬಲೆಗೆ ಬೀಳ್ಸಿ ಅವಳಿಗೆ ಮದುವೆ ಆದ್ಯಲ್ಲ, ಅದು ಮೋಸ ಅಲ್ಲ? ನನಗೆ ವಿನೂತ ಮೇಲೆ ಪ್ರೀತಿ ಇವತ್ತಿಗೂ ಇದೆ ಮಾವ. ಮುಚ್ಚು ಬಾಯ್, ಸಾಕು. ಜಾಸ್ತಿ ನಾಟಕ ಆಡ್ಬೇಡ ನೀನು. ಪ್ರೀತಿನ ಮದುವೆಗೆ ಮುಂಚೆನೆ ಇನ್ನೊಬ್ಳ ಜೊತೆ ಚಕ್ ಅಂತ ಆಡಿ ಅವಳನ್ನ ತಾಯಿ ಮಾಡಿದ್ದು ಪ್ರೀತಿನ ಇಲ್ಲ ನಾಟಕನ? ಅದು ಪ್ರೀತಿ, ಇದು ಪ್ರೀತಿ. ಇನ್ನು ಎಷ್ಟು ಕೆಟ್ಟ ಸಂಬಂಧಗಳನ್ನ ಈ ರೀತಿ ಇಟ್ಕೊಂಡಿದ್ಯಾ ನೀನು? ನೋಡಿ, ದಯವಿಟ್ಟು ಏನೇನೋ ಮಾತಾಡ್ಬೇಡಿ. ವಿನೂತ ಮೇಲೆ ಆಣೆ ಇಡಬೇಡ ನೀನು. ಒಳ್ಳೆ ಪ್ರೀತಿಗೆ ನ್ಯಾಯಕ್ಕಲ್ಲ ನೀನು, ಲಾಯಕ್ಕಲ್ಲ ನೀನು. ಪಾಪ, ನೀನು ಒಳ್ಳೆಯವನು. ನೀನು ಪ್ರೀತಿ ಒಳ್ಳೇದು ಅಂತ ಹೇಳಿ ನಂಬಿ ಎಷ್ಟು ದಿವಸ ಬದುಕಿದ್ಲ ಅವಳು. ನೀನ್ ಇಂಥ ನೀಚ ಮನುಷ್ಯ ಅಂತ ಗೊತ್ತಾಗಿದ್ದಿದ್ರೆ ಯಾವತ್ತೋ ಸತ್ತು ಹೋಗ್ಬಿಟ್ಟಿರೋಳು. ಬೇಡ, ಇನ್ನು ಈ ವಿಷಯವಾಗಿ ಮಾತಾಡೋದು ಬೇಡ, ಸಾಕು. ಇವತ್ತು ಅವಳ ಕಾರ್ಯ, ನಾನು ಹಿರೇಮಗಳ ಕರೆದಿ ಹಳೆ ಬಂದಿದ್ದೀನಿ, ಮುಗಿಸ್ಕೊಳ್ತೀನಿ, ಹೋಗ್ತಾ ಇರ್ತೀನಿ. ಇನ್ನು ಆ ವಿಚಾರವಾಗಿ ಮಾತಾಡೋದು ಬೇಡ. ನಾನು ಯಾರನ್ನೂ ನಂಬೋದಿಲ್ಲ, ಯಾರ ಮೇಲೂ ನಂಬಿಕೆನೂ ಇಲ್ಲ, ವಿಶ್ವಾಸನೂ ಇಲ್ಲ ನನಗೆ. ಆ ನಂಜುಂಡ ಯಾವತ್ತೋ ಸತ್ತೋದ. ಅವ್ರ ಜೊತೆ ಆ ನಂಜುಂಡಕ್ಕೂ ತರ್ಪಣ ಬಿಟ್ಬಿಡು, ಸರೋಗುತ್ತೆ. ಮಾವ